ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ನನ್ನ ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತಿದ್ದೇನೆ. ಇವತ್ತಿನ ವಿಷಯ, ಹೇ ಮಾನವ, ಸರ್ವಶಕ್ತಿಗಳು ನಿನ್ನಲ್ಲಿವೆ. ಎಪಿಸೋಡ್ 4. ನನ್ನ ಪ್ರೀತಿಯ ಯುವ ಮಿತ್ರರೇ, ಒಂದು ಬಾರಿ ಆ ಭಗವಂತ, ನಾನು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ, ಪಶು ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ, ಆದರೂ ಸಹ ನನಗೆ ತೃಪ್ತಿ ಇಲ್ಲ, ಏಕೆಂದು ಗೊತ್ತಿಲ್ಲ ಎಂದು ಚೆನ್ನಾಗಿ ಆಲೋಚಿಸಿ ತನ್ನನ್ನೇ ತಾನು ಮತ್ತೆ ಸೃಷ್ಟಿಸಿಕೊಂಡ. ಮನುಷ್ಯ ಎಂದು ತನ್ನ ಆ ಮರುಸೃಷ್ಟಿಗೆ ನಾಮಕರಣ ಮಾಡಿದ. ತನ್ನಲ್ಲಿರುವ ಬುದ್ಧಿವಂತಿಕೆಯನ್ನು, ಸಕಲ ಸಾಮರ್ಥ್ಯಗಳನ್ನು ಆ ಮನುಷ್ಯನಿಗೆ ಕೊಟ್ಟ. ದೇವರು ಧೈರ್ಯ, ಸಾಹಸ, ನಂಬಿಕೆ, ದೂರದೃಷ್ಟಿ, ಆತ್ಮವಿಶ್ವಾಸ ಇವೆಲ್ಲವನ್ನು ಆ ಮನುಷ್ಯನ ತುಂಬಿ ಇಟ್ಟ. ಭೂಮಿಯ ಮೇಲೆ ಆ ಮನುಷ್ಯನನ್ನು ಬಿಡುವಾಗ ಇವನು ಕಾಲಾಂತಕನು, ಪ್ರಣಯಾಂತಕನು, ದೇವಾಂತಕನು ಆಗಿ ಸೃಷ್ಟಿಸಿದ ನನ್ನನ್ನೇ ಮೀರಿಸುವವನಾಗಿ ಹೋಗುತ್ತಾನೇನೋ ಎಂದು ಭಗವಂತನಿಗೆ ಭಯವಾಯಿತು. ಆಗ ಭಗವಂತ ಸ್ವಲ್ಪ ಚೆನ್ನಾಗಿ ಆಲೋಚಿಸಿ ಇವನ ಶಕ್ತಿಗಳನ್ನೆಲ್ಲ ಇವನಿಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಎಲ್ಲಾದರೂ ಬಚ್ಚಿಡಬೇಕು ಎಂದುಕೊಂಡ. ನಾನು ಮನುಷ್ಯನ ಶಕ್ತಿಗಳನ್ನೆಲ್ಲ ಆಕಾಶದಲ್ಲಿ ಬಚ್ಚಿಡುತ್ತೇನೆ, ನನಗೆ ಕೊಡು ಎಂದು ಒಂದು ಹದ್ದು ಹೇಳಿತು. ಮನುಷ್ಯ ಎಂದಾದರೂ ಒಂದು ದಿನ ಆಕಾಶವನ್ನು ಜಯಿಸಿಬಿಡುತ್ತಾನೆ, ಆ ದಿನ ಆ ಶಕ್ತಿಗಳನ್ನೆಲ್ಲ ಮತ್ತೆ ಪಡೆದುಕೊಳ್ಳುತ್ತಾನೆ ಎಂದು ಹೇಳಿದ ಭಗವಂತ. ಹಾಗಾದರೆ ನಾನು ಮಾನವನ ಶಕ್ತಿಗಳನ್ನೆಲ್ಲ ನೀರಿನ ಆಳದಲ್ಲಿ ಬಚ್ಚಿಡುತ್ತೇನೆ, ನನಗೆ ಕೊಡು ಎಂದು ಒಂದು ಮೀನು ಹೇಳಿತು. ಬೇಡ ಬೇಡ, ಮನುಷ್ಯ ಯಾವತ್ತಾದರೂ ಒಂದು ದಿನ ನೀರನ್ನು ಜಯಿಸುತ್ತಾನೆ, ಆಗ ನನ್ನ ಆ ಶಕ್ತಿಗಳನ್ನೆಲ್ಲ ಮರಳಿ ಪಡೆಯುತ್ತಾನೆ ಎಂದು ಹೇಳಿದ ಭಗವಂತ. ಹಾಗಾದರೆ ನಾನು ಮಾನವನ ಸರ್ವಶಕ್ತಿಗಳನ್ನು ಭೂಮಿಯ ಆಳದಲ್ಲಿ ಬಚ್ಚಿಡುತ್ತೇನೆ, ನನಗೆ ಕೊಡು ಎಂದು ಒಂದು ಇಲಿ ಹೇಳಿತು. ಮನುಷ್ಯ ಮುಂದೊಂದು ದಿನ ಭೂಮಿಯನ್ನು ಸೀಳಿ ತನ್ನ ಆ ಶಕ್ತಿಗಳನ್ನು ಸಂಪಾದಿಸಿಕೊಂಡು ಬಿಡುತ್ತಾನೆ ಎಂದು ಹೇಳಿದ ಭಗವಂತ. ಆಗ ಒಂದು ಕೋತಿ ನಿಧಾನವಾಗಿ ಭಗವಂತನ ಹತ್ತಿರ ಬಂದು, ಮನುಷ್ಯನ ಸರ್ವಶಕ್ತಿಗಳನ್ನು ಮನುಷ್ಯನ ಒಳಗೆ ಬಚ್ಚಿಟ್ಟು ಬಿಡೋಣವಾ ಎಂದು ಹೇಳಿತು. ಆಗ ಭಗವಂತ, ಭೇಷ್, ಒಳ್ಳೆಯ ಆಲೋಚನೆ. ಮನುಷ್ಯ ಎಲ್ಲ ಕಡೆಯೂ ಹೋಗುತ್ತಾನೆ, ಎಲ್ಲವನ್ನೂ ಜಯಿಸುತ್ತಾನೆ, ಆದರೆ ತನ್ನ ಒಳಗೆ ಮಾತ್ರ ತಾನು ಹೋಗುವುದಿಲ್ಲ. ಜಗತ್ತನ್ನೇ ಗೆದ್ದರೂ ಸಹ ತನ್ನನ್ನು ತಾನು ಗೆಲ್ಲುವ ಪ್ರಯತ್ನವನ್ನೇ ಈ ಮನುಷ್ಯ ಮಾಡುವುದಿಲ್ಲ. ಮನುಷ್ಯ ಈ ಜಗತ್ತಿನಲ್ಲಿ ಎಲ್ಲವೂ ಅರಿತರೂ ಸಹ ತನ್ನನ್ನು ತಾನು ಎಂದಿಗೂ ಅರಿಯಲು ಪ್ರಯತ್ನಿಸಲಾರ ಎಂದು ಹೇಳಿದ ಭಗವಂತ. ಅಂದಿನಿಂದ ಆ ಭಗವಂತ ಮನುಷ್ಯನ ಸರ್ವಶಕ್ತಿಗಳನ್ನು ಸಹ ಮನುಷ್ಯನ ಒಳಗೆ ಬಚ್ಚಿಟ್ಟು ಬಿಟ್ಟ ಅಷ್ಟೇ. ಅಂದಿನಿಂದ ಇಂದಿನವರೆಗೆ ಮನುಷ್ಯನ ಸರ್ವಶಕ್ತಿಗಳನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ಹೊರಗಡೆ ಎಲ್ಲೆಲ್ಲೋ ಹುಡುಕಾಡುತ್ತಿದ್ದಾನೆ ಅಲ್ವಾ? ನನ್ನ ಪ್ರೀತಿಯ ಯುವ ಮಿತ್ರರೇ, ನಾವು ಸಹ ನಮ್ಮಲ್ಲಿಯೇ ಎಲ್ಲ ಶಕ್ತಿಗಳನ್ನು, ಪ್ರತಿಭೆಗಳನ್ನು ಇಟ್ಟುಕೊಂಡು ಶಕ್ತಿಗಾಗಿ, ಪ್ರತಿಭೆಗಾಗಿ ಗುಡಿ, ಚರ್ಚು, ಮಸೀದಿಗಳ ಮುಂದೆ ನಿಂತು ಭಿಕ್ಷೆ ಬೇಡುತ್ತಿದ್ದೇವೆ. ನೆನಪಿಡಿ ಮಿತ್ರರೇ, ನಿಮಗಿಂತಲೂ ಬಲಶಾಲಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀವು ಮನಸ್ಸು ಮಾಡಿದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಂಡ ಜನರೇ ನಿಮಗೆ ಎನ್ನುವ ಹಾಗೆ ಬದುಕಿ ತೋರಿಸಬೇಕು. ಕೆಟ್ಟ ಪರಿಸ್ಥಿತಿಗಳನ್ನು ನಿಮಗೆ ಅನುಕೂಲವಾಗುವಂತೆ ಬದಲಾಯಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಇಡೀ ಜಗತ್ತೇ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ನಂಬಿ. ಒಂದು ವೇಳೆ ಸಾಧನೆಯ ದಾರಿಯಲ್ಲಿ ಅಡೆತಡೆಗಳು ಬಂದರೆ ಬದಲಾಯಿಸಬೇಕಾದದ್ದು ದಾರಿಯನ್ನೇ ಹೊರತು ನಿಮ್ಮ ಗುರಿಯನ್ನಲ್ಲ. ಈ ಮಾತುಗಳನ್ನು ಎಂದೆಂದಿಗೂ ಮರೆಯಬೇಡಿ. ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿ. ಗೆದ್ದರೆ ಮುಂದಿನ ದಾರಿ ಸುಗಮ, ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಅಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಥ್ಯಾಂಕ್ ಯು ಟು ಆಲ್.